ನಮಸ್ಕಾರ ಸ್ನೇಹಿತರೆ, ನೀವು ಕೆಲವು ದಿನಗಳಿಂದ ಒಂದು ವಿಷಯವನ್ನು ಗಮನಿಸಿರಬಹುದು. ನಮ್ಮ ಜೂನಿಯರ್ ಖರ್ಗೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರಲ್ಲ, ಬಹಳ ದಿನಗಳಿಂದ RSS ವಿಷಯವನ್ನ ಮಾತಾಡಿರ್ಲಿಲ್ಲ. ನಾನು ಕೂಡ ಯೋಚನೆ ಮಾಡ್ತಾ ಇದ್ದೆ, ಯಾಕಪ್ಪ ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಾಯ್ತು, ಏನಾದ್ರೂ ಹೆಲ್ತ್ ಅಪ್ಸೆಟ್ ಆಗಿದೆಯಾ, ಯಾಕೆ RSS ಬಗ್ಗೆ ಮಾತಾಡ್ತಾ ಇಲ್ಲ, ಅಥವಾ ಮರ್ತು ಬಿಟ್ರ RSS ನ, ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಯಾರನ್ನು ಕೂಡ ನಿರಾಸೆ ಮಾಡಬಾರ್ದು ಅಂತ ತಕೊಂಡು ಮೊನ್ನೆ RSS ಬಗ್ಗೆ ಅವರು ಮಾತಾಡಿದ್ದಾರೆ. ನಿಮ್ಗೆ ಗೊತ್ತಿರಬಹುದು RSS ಬಗ್ಗೆ ಅವರು ಇಲ್ಲಿವರೆಗೆ ಏನೆಲ್ಲ ಹೇಳಿದ್ದಾರೆ, ಹಾಗೇನೆ ಮೊನ್ನೆ ಕೂಡ ಏನ್ ಹೇಳಿರ್ಬೋದು ಅನ್ನೋದನ್ನ ನೀವು ಇವಾಗಲೇ ಗಮನಿಸಿರ್ಬೋದು. ಆದ್ರೆ ಇಲ್ಲಿ ಇರುವಂತ ವಿಷಯ ಏನಂತ ಹೇಳಿದ್ರೆ, ಇಷ್ಟು ದಿನ ಅವರು RSS ಬಗ್ಗೆ ಯಾಕೆ ಮಾತಾಡಿಲ್ಲ, ಇಲ್ಲಿವರೆಗೆ ಯಾಕೆ ಸುಮ್ಮನಿದ್ರು. ದಿನಂಪ್ರತಿ ಎಲ್ಲಿ ಮೈಕ್ ನೋಡಿದ್ರು ಕೂಡ ಅಲ್ಲಿ ಹೋಗಿ ಒಂದಿಷ್ಟು RSS ಗೆ ಬೈದು, ಅದಾದ್ಮೇಲೆ ಮೋದಿಗೂ ಒಂದಿಷ್ಟು ಬೈದು ಬರ್ತಾ ಇದ್ದಂತಹ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಇಷ್ಟು ದಿನ ಸೈಲೆಂಟ್ ಆಗಿದ್ರು, ಹಾಗೇನೆ ಅವರು ಮುಂದಿನ ಯೋಜನೆ ಏನಿರಬಹುದು, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಥವಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ಮೀಡಿಯಾದವರಿಗೆ ಅಚ್ಚುಮೆಚ್ಚಿನ ವ್ಯಕ್ತಿ ಯಾರು ಕೇಳಿದ್ರೆ ಪ್ರಿಯಾಂಕ್ ಖರ್ಗೆ ಅವರು. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಎಲ್ಲಿಯಾದ್ರೂ ಸಿಕ್ಕಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಒಂದು ನ್ಯೂಸ್ ಸಿಗುತ್ತೆ. ಇಡೀ ದಿನ ಅದನ್ನ ಹೇಳ್ಕೊಂಡು ಕಾಲ ಕಳಿಬಹುದು, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಶ್ಲೇಷಣೆಗಳನ್ನು ಕೂಡ ಮಾಡಬಹುದು. ಹಾಗೇನೆ ಯಾವಾಗ್ಲೂ ಕೂಡ ಅಷ್ಟೇ, ಇವರು ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ವಿವಾದಾತ್ಮಕವಾದಂತಹ ಹೇಳಿಕೆಯನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಮೊನ್ನೆ ಕೂಡ ಅಷ್ಟೇ ಮೀಡಿಯಾದವ್ರನ್ನ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಈ ಬೇರೆ ಏನೋ ವಿಷಯಗಳನ್ನು ಮಾತಾಡ್ತಾ ಇದ್ರು. ಆಗ ಯಾರೋ ಒಬ್ರು ಇವ್ರನ್ನ ಪ್ರಶ್ನೆ ಮಾಡಿದ್ರು, ಏನ್ ಸರ್ ನೀವು ಇತ್ತೀಚೆಗೆ RSS ಬಗ್ಗೆ ಮಾತಾಡ್ತಾನೆ ಇಲ್ಲ, RSS ನವರಿಗೆ ನೀವು ನೋಟಿಸ್ ಕಳಿಸಿದ್ರ ಅಂದ್ರೆ ಪತ್ರ ಬರೆದಿದ್ದೀರಾ ಮೋಹನ್ ಭಾಗವತ್ ಅವರಿಗೆ, ಅದಕ್ಕೆ ಉತ್ತರ ಬಂತ, ನಿಮ್ಮ ಮುಂದಿನ ನಡೆ ಏನು, ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ರು. ಆಗ ಪ್ರಿಯಾಂಕ್ ಖರ್ಗೆ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನನಗೆ ಖಂಡಿತವಾಗಿ ಗೊತ್ತಿತ್ತು RSS ನವರು ಉತ್ತರ ಕೊಡಲ್ಲ ಅಂತೇಳಿ, ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಯಾಕಂದ್ರೆ ಇಲ್ಲಿವರೆಗೆ ಟೈಮ್ ಕೊಟ್ಟಿದ್ದೇನೆ, ಮೋಸ್ಟ್ಲಿ ಒಂದೂವರೆ ತಿಂಗಳು ಆಯ್ತು ನಾನು ಪತ್ರವನ್ನ ಬರೆದು, ಇಲ್ಲಿವರೆಗೆ ಉತ್ತರ ಬಂದಿಲ್ಲ, ಇಲ್ಲಿವರೆಗೆ ನಾನು ಟೈಮ್ ಕೊಟ್ಟಿದ್ದೇನೆ, ಮುಂದೆ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತೇನೆ ಅಂತಕೊಂಡು ಹೇಳಿದ್ರು. ಇಷ್ಟೇ ಹೇಳಿದ್ರೆ ಅದು ಬೇರೆ ತರ ಆಗ್ತಾ ಇತ್ತು. ಅದಕ್ಕೆ ಬದಲಾಗಿ ಅವರು ಇನ್ನೂ ಕೆಲವು ವಿಷಯಗಳನ್ನ ಆಡ್ ಮಾಡಿದ್ರು. ಅದೇನು ಅಂತ ಹೇಳಿದ್ರೆ, ಅದ್ರ ಜೊತೆಗೆ RSS ನವರಿಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ, ಹಾಗಾಗಿ ನಾನು ಕೂಡ ತುಂಬಾ ಸ್ಟಡಿ ಮಾಡ್ತಾ ಇದ್ದೇನೆ RSS ಬಗ್ಗೆ, ಸಂಪೂರ್ಣವಾಗಿ ಸ್ಟಡಿ ಮಾಡಿ ನಾನು ಏನ್ ಆಕ್ಷನ್ ತಗೋಬೇಕೋ ಆ ಆಕ್ಷನ್ ತಗೋತೇನೆ ಅಂತ ಹೇಳಿದ್ರು. ಆಗ ಪತ್ರಕರ್ತರು ಪುನಃ ಪ್ರಶ್ನೆ ಮಾಡಿದ್ರು, ಏನ್ ಆಕ್ಷನ್ ತಗೊಂತೀರಾ ಅಂತ ತಿಳ್ಕೊಂಡು. ಅದನ್ನೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ RSS ಗೆ ನಾವು ಸರ್ಪ್ರೈಸ್ ತರ ಕೊಡ್ಬೇಕು. ಇವಾಗಲೇ ಹೇಳಿದ್ರೆ ಅದೇನಿರ್ತದೆ, ಅದ್ರಲ್ಲಿ ಯಾವ್ದೇ ರೀತಿ ಅಂತ ಇಂಟ್ರೆಸ್ಟ್ ಇರಲ್ಲ ಅಂತ ಹೇಳಿದ್ರು. ಜೊತೆಗೆ RSS ನ ನಾವು ಕಾನೂನಿನ ಚೌಕಟ್ಟಿನ ಒಳಗಡೆ ತರಲಿಕ್ಕೆ ಪ್ರಯತ್ನಿಸ್ತೇನೆ, ಅವ್ರನ್ನ ಯಾವ್ದೇ ಕಾರಣಕ್ಕೆ ನಾನು ಬಿಡೋದಿಲ್ಲ, ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ರು. ಅದಾದ್ಮೇಲೆ ಬೇರೆ ಕೆಲವು ವಿಷಯಗಳನ್ನ ಮಾತಾಡಿದ್ರು, ಅದ್ರ ಬಗ್ಗೆ ಮುಂದೆ ಮಾತಾಡ್ತೇನೆ. ಮೊದಲಿಗೆ RSS ಬಗ್ಗೆ ಇವರು ಇಷ್ಟು ದಿನ ಯಾಕೆ ಸೈಲೆಂಟ್ ಇದ್ರು, ಯಾಕಂದ್ರೆ ಪ್ರತಿದಿನ RSS ಬಗ್ಗೆ ಮಾತಾಡ್ತಾ ಇದ್ದಂತ ವ್ಯಕ್ತಿ ಇದ್ದಕ್ಕಿದ್ದಾಗೆ ಸೈಲೆಂಟ್ ಆಗ್ಲಿಕ್ಕೆ ಕಾರಣ ಏನು ಕೇಳಿದ್ರೆ ಬೇರೆ ಏನು ಅಲ್ಲ, ಪ್ರಮುಖವಾಗಿ ಅವ್ರ ಮೇಲೆ ಡಿಫಾಮೇಶನ್ ಕೇಸ್ ಫೈಲ್ ಆಗಿದೆ. ಈಗ ಅವರು ಕೋರ್ಟಿಗೆ ಖುದ್ದಾಗಿ ಹಾಜರಾಗಬೇಕಾಗಿದೆ. ಅದು ಡೇಟ್ ಯಾವಾಗಿದೆ ಅಂತ ನಂಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ. ಅದೇನೇ ಇರಲಿ, ಮೋಸ್ಟ್ಲಿ ಆಗಸ್ಟ್ 24 ಈ ತರ ಏನೋ ಇರಬೇಕು ಅನ್ಸ್ತದೆ. ಹಾಗೇನೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಾಗಿದೆ ಅನ್ಸ್ತದೆ, RSS ನ ನನ್ನ ಕೈಲಿ ಏನು ಮಾಡ್ಕೊಳ್ಳಿ ಸಾಧ್ಯ ಅಲ್ಲ ಅಂತ ತಗೊಂಡು. ಇವರ ಇಂಟೆನ್ಷನ್ ಏನು, RSS ನ ಕಾರ್ಯಚಟುವಟಿಕೆಯನ್ನ ಸಂಪೂರ್ಣವಾಗಿ ನಾನು ನಿಯಂತ್ರಿಸ್ತೇನೆ, ಅವ್ರು ಎಲ್ಲಿಯೂ ಕೂಡ ಶಾಖೆಯನ್ನು ನಡೆಸಬಾರ್ದು, ಈ ರೀತಿಯಾಗಿ ಯೋಚನೆ ಮಾಡ್ಕೊಂಡೆ RSS ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿರುವಂತಹದ್ದು. ಯಾರಿಗಾಗ್ಲಿ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ತಗೊಂಡು ಅದನ್ನ ಎಂಟರ್ ಆದಾಗ್ಲೇ ನಮ್ಗೆ ವಿಷಯ ಗೊತ್ತಾಗುವಂತ. ಇಲ್ಲಿ ಕೂಡ ಅಷ್ಟೇ, ಮೋಸ್ಟ್ಲಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅರ್ಥ ಆಗಿರ್ಬೇಕು, RSS ನ ನನ್ಗೆ ಏನು ಮಾಡ್ಕೊಳ್ಳಿ ಸಾಧ್ಯ ಇಲ್ಲ ಅಂತೇಳಿ. RSS ನವರು ನೇರವಾಗಿ ಹೇಳ್ತಾ ಇದ್ದಾರೆ, ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲಪ್ಪ, ನೀವ್ ಏನ್ ಮಾಡ್ಕೊಂತೀರೋ ಮಾಡ್ಕೊಳ್ಳಿ, ನೋಟಿಸ್ ಇಶ್ಯೂ ಮಾಡ್ತೀರಾ ನೋಟಿಸ್ ಇಶ್ಯೂ ಮಾಡಿ, ಅದಕ್ಕೆ ನಾವು ಉತ್ತರ ಕೊಡ್ತೇವೆ. ಅಂದ್ರೆ ಲೀಗಲ್ ಆಗಿ ನೀವು ಏನಾದ್ರು ನೋಟಿಸ್ ಇಶ್ಯೂ ಮಾಡಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ತೇವೆ. ಅದಕ್ಕೆ ಬದಲಾಗಿ RSS ಕಚೇರಿಗೆ ನೀವು ನಿಮ್ಮ ಲೆಟರ್ ಅಲ್ಲಿ ಒಂದು ಪತ್ರವನ್ನ ಬರೆದ್ರೆ ಅದಕ್ಕೆ ನಾವು ಉತ್ತರ ಕೊಡ್ಬೇಕಾದಂತ ಅವಶ್ಯಕತೆ ಇಲ್ಲ, ಈ ರೀತಿಯಾಗಿ ಅವರು ಈ ಹಿಂದೆನೆ ಹೇಳಿಬಿಟ್ಟಿದ್ದಾರೆ. ಅದಲ್ಲದೇನೆ RSS ಸಂಬಂಧಪಟ್ಟಂತೆ ಖ್ಯಾತ ವಕೀಲರುಗಳು ಕೂಡ ಈಗಾಗಲೇ ಬಹಳಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. RSS ರಿಜಿಸ್ಟರ್ ಮಾಡ್ಕೋಬೇಕಾದಂತಹ ಅವಶ್ಯಕತೆ ಇಲ್ಲ, ಸಂವಿಧಾನದಲ್ಲೇ ಇದಕ್ಕೆ ಪ್ರೊವಿಷನ್ ಇದೆ. ಒಂದ್ ವೇಳೆ ಆ ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ ಸಂವಿಧಾನಕ್ಕೆ ನೀವು ತಿದ್ದುಪಡಿ ತರಬೇಕಾಗ್ತದೆ. ಹಾಗಾಗಿ ಸದ್ಯಕ್ಕಂತೂ RSS ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ತಗೊಂಡು ನೀವು ಒತ್ತಡ ಹೇರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ರೀತಿಯಲ್ಲಿ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ನೀವು ಗಮನಿಸಿರ್ತೀರಾ. ಹಾಗೆಯೇ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕರ್ನಾಟಕದ ಕಾಂಗ್ರೆಸ್ ಲೀಡರ್ಗಳು ಕೂಡ ಮೋಸ್ಟ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅನ್ಸ್ತದೆ. ಪದೇ ಪದೇ RSS ನ ಕೆಣಕ್ಲಿಕ್ಕೆ ಹೋಗ್ಬಿಡಿ, ಸೈಲೆಂಟ್ ಆಗಿದ್ಬಿಡಿ, ನಿಮ್ಮ ಕೆಲಸ ಏನಿದೆ ಅದು ಮಾಡಿ. ಸುಮ್ಮನೆ ನೀವು RSS ಬಗ್ಗೆ ಮಾತಾಡಿದ್ರೆ ಎಲ್ಲರೂ ಕೂಡ ನಿಮ್ಮ ಮೇಲೆ ತಿರುಗಿ ಬೀಳ್ತಾರೆ. ಹಾಗೇನೆ ದೇಶದಲ್ಲಿ ಬಹಳಷ್ಟು ಸಂಘಗಳಿವೆ, ಅವು ಯಾವುದು ಕೂಡ ರಿಜಿಸ್ಟರ್ ಆಗಿಲ್ಲ. ಆಗ ಅದೆಲ್ಲ ವಿಷಯಗಳು ಹೊರಗಡೆ ಬರ್ತದೆ, ಅದರಿಂದ ನಮಗೆ ತೊಂದರೆ ಆಗೋದು ಜಾಸ್ತಿ. ಆದ್ರಿಂದ ಸ್ವಲ್ಪ ಬಾಯಿ ಮುಚ್ಚಿಕೊಂಡು ನಿಮ್ಮ ಖಾತೆಗೆ ಸಂಬಂಧಪಟ್ಟಂತೆ ಏನ್ ಕೆಲಸ ಇದೆಯೋ ಅದನ್ನ ಮಾಡಿ, RSS ಬಗ್ಗೆ ಮಾತಾಡಬೇಡಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ಬೇಕು ಅನಿಸ್ತದೆ. ಹಾಗಾಗಿ RSS ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡೋದನ್ನ ಬಿಟ್ಟಿದ್ದಾರೆ. ಆದ್ರೆ ಮೊನ್ನೆ ಪತ್ರಕರ್ತರು ಅವ್ರನ್ನ ಪ್ರಶ್ನೆ ಮಾಡಿದ್ರು, ಆಗ ಏನೋ ಒಂದು ಹೇಳ್ಬೇಕಲ್ಲ, ಹಾಗಾಗಿ ನಾನು ಬಿಟ್ಟಿಲ್ಲ,
ಎಲ್ಲದನ್ನು ಸ್ಟಡಿ ಮಾಡ್ತಾ ಇದ್ದೇನೆ. ಅವ್ರನ್ನ ಯಾವ ರೀತಿಯಾಗಿ ಕಟ್ ಹಾಕಬೇಕು, ಯಾವ ರೀತಿಯಾಗಿ ಕಾನೂನಿನ ಚೌಕಟ್ಟಿನ ಒಳಗೆ RSS ನ ತಗೊಂಡ್ ಬರ್ಬೇಕು ಅನ್ನೋದು ನಂಗೆ ಗೊತ್ತಿದೆ. ನಾನು ಅದಕ್ಕೆ ಸಂಬಂಧಪಟ್ಟಂತೆ ವರ್ಕೌಟ್ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ಹೇಳಿಕೆಯನ್ನು ಕೂಡ ಕೊಟ್ಟರು. ಬೇಕಾದ್ರೆ ನೋಡಿ, 1 ವರ್ಷ ಬಿಟ್ಟು ಪುನಃ ಇದೇ ಪ್ರಶ್ನೆಯನ್ನ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ರೆ ಇದೇ ರೀತಿಯಾದಂತ ಉತ್ತರ ಬರ್ತದೆ ಹೊರತು ಯಾವುದೇ ಕಾರಣಕ್ಕೆ ಪ್ರಿಯಾಂಕ್ ಖರ್ಗೆ ಇರ್ಬೋದು ಅಥವಾ ಇನ್ಯಾರೇ ಆಗ್ಲಿ, ಬೇರೆ ಸರ್ಕಾರ ಬದಲಾಗಿ ಇನ್ಯಾವುದಾದ್ರು ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಬಂದರೂ ಕೂಡ RSS ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೇನಾದ್ರೂ ಮಾಡ್ಬೇಕು ಅಂತ ಹೇಳಿದ್ರೆ ಆವಾಗಲೇ ಹೇಳಿದಾಗೆ ಸಂವಿಧಾನದಲ್ಲಿ ತಿದ್ದುಪಡಿಯನ್ನ ತರಬೇಕು. ಆದ್ರೆ ಸದ್ಯಕ್ಕಂತೂ ಸಂವಿಧಾನದಲ್ಲಿ ಯಾವುದೇ ರೀತಿಯಾದ ತಿದ್ದುಪಡಿ ಆಗುವಂತ ಸಾಧ್ಯತೆಗಳಿಲ್ಲ. ಹಾಗೇನೆ RSS ಕೂಡ ಒಂದಿಷ್ಟು ಬೈದ್ರು. ನಿಮ್ಗೆ ಗೊತ್ತಿದೆ, ಜಂತರ್ ಮಂತರ್ನಲ್ಲಿ ಈ ಜನ್ಸಿಗಳದ್ದು ಸ್ಟ್ರೈಕ್ ನಡೀತಾ ಇರೋ ಸಂದರ್ಭದಲ್ಲಿ ಏನೆಲ್ಲ ಆಗಿದೆ ಅಂತೇಳಿ. ಆ ಸಂದರ್ಭದಲ್ಲಿ ದೇಶದ ವಿರುದ್ಧವಾಗಿ ಕೆಲವರೆಲ್ಲ ಮಾತಾಡಿದಾರಲ್ಲ, ಅವರಿಗೆ ದೇಶದ್ರೋಹಿಗಳು ಅಂತ ತಗೊಂಡು ಕೆಲವರೆಲ್ಲ ಹೇಳಿದ್ದಾರೆ. ಇದೇ ವಿಷಯವನ್ನ ಇಟ್ಕೊಂಡು ಪ್ರಿಯಾಂಕ್ ಖರ್ಗೆ ಅವರು ಇವ್ರು ಯಾರು ದೇಶದ್ರೋಹಿಗಳು ಅಥವಾ ದೇಶಭಕ್ತರು ಅಂತ ತಗೊಂಡು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ, ಫಸ್ಟ್ ಆಫ್ ಆಲ್ ಇವರ ಸಂಘ ಏನಿದೆ ಇದು ರಿಜಿಸ್ಟ್ರೇ ಆಗಿಲ್ಲ, ಹಾಗಾಗಿ ಇವರಿಗೆ ಮಾತಾಡುವಂತಹ ಅರ್ಹತೆ ಅಥವಾ ಯೋಗ್ಯತೆ ಇಲ್ಲ ಅಂತೇಳಿ ಹೇಳಿದ್ರು. ಅಂದ್ರೆ ದೇಶದ ವಿರುದ್ಧವಾಗಿ ಯಾರಾದ್ರೂ ಹೇಳಿಕೆಗಳನ್ನ ಕೊಟ್ರೆ ಅಥವಾ ಘೋಷಣೆಗಳನ್ನ ಕೂಗಿದ್ರೆ ಅವ್ರನ್ನ ದೇಶದ್ರೋಹಿಗಳನ್ನ ತಕೊಂಡು ಸಂಘದವ್ರು ಇರ್ಬೋದು ಅಥವಾ ಬೇರೆ ಯಾರೇ ಇರ್ಬೋದು ಅವ್ರು ಕರೆಯೋ ಹಾಗಿಲ್ಲ ಅಂತ ತಕೊಂಡು ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇರಬೇಕು, ವಿಧಾನಸೌಧದಲ್ಲಿ ಕೆಲವು ಕಾಂಗ್ರೆಸ್ನ ಬೆಂಬಲಿಗರು ಎಲ್ಲರ ಎದುರುಗಡೆನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ತಕೊಂಡು ಘೋಷಣೆಗಳನ್ನ ಕೂಗಿರೋದು. ಯಾಕಂತ ಹೇಳಿದ್ರೆ ಅವ್ರನ್ನ ದೇಶದ್ರೋಹಿಗಳು ಅಂತೇಳಿ ಕರೀಲಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ವಲ್ಲ, ಆದ್ರಿಂದಾಗಿ ಈ ರೀತಿಯಾದ ಘೋಷಣೆಗಳನ್ನ ಕೂಗ್ತಾ ಇರ್ತಾರೆ. ಇದೆಲ್ಲ ವಿಷಯಗಳು ಕಾಂಗ್ರೆಸ್ನವ್ರಿಗೆ ಗೊತ್ತಿದ್ರು ಕೂಡ ಇವ್ರು ಕಣ್ಣು ಮುಚ್ಕೊಂಡೆದ್ ಬಿಡ್ತಾರೆ. ಅಲ್ಲದೆ ಅವ್ರ ವಿರುದ್ಧವಾಗಿ ಏನಾದ್ರೂ ಇವ್ರು ಕಾನೂನು ಕ್ರಮ ಕೈಗೊಂಡ್ರೆ ಆಗ ಇವರ ವೋಟ್ ಬ್ಯಾಂಕಿಗೆ ಧಕ್ಕೆ ಉಂಟಾಗ್ತದೆ. ಹಾಗಾಗಿ ಈ ರೀತಿಯಾಗಿ ಪಾಕಿಸ್ತಾನದ ಪರವಾಗಿ ಘೋಷಣೆಗಳನ್ನ ಯಾರು ಕೂಗ್ತಾ ಇದ್ರು ಕೂಡ ಅವರ ಪರವಾಗಿ ಇವ್ರು ನಿಲ್ತಾರೆ ವಿನಃ ಅವರ ವಿರುದ್ಧವಾಗಿ ಒಂದೇ ಒಂದು ಹೇಳಿಕೆಗಳನ್ನು ಕೂಡ ಕೊಡಲ್ಲ. ಹಾಗೇನೆ ಪ್ರಿಯಾಂಕ್ ಖರ್ಗೆ ಅವರು ಮುಂದುವರೆದು ಇತ್ತೀಚೆಗೆ ಯತೀಂದ್ರ ಸಿದ್ದರಾಮಯ್ಯ ಅಂದ್ರೆ ಸಿದ್ದರಾಮಯ್ಯ ಅವರ ಮಗ ಇದಾರಲ್ಲ, ಅವರು ಕೊಟ್ಟಂತಹ ಒಂದು ಹೇಳಿಕೆ ಬಗ್ಗೆ ಕೂಡ ಮಾತಾಡಿದ್ರು. ನಿಮ್ಗೆ ಗೊತ್ತಿರಬಹುದು, ಇತ್ತೀಚೆಗೆ ಯತೀಂದ್ರ ಅವರು ದೇಶ ಯಾವುದೇ ಕಾರಣಕ್ಕೆ ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಒಂದ್ ವೇಳೆ ಹಿಂದೂ ರಾಷ್ಟ್ರ ಆದ್ರೆ ಆಗ ಶೋಷಣೆ ಜಾಸ್ತಿ ಆಗ್ತಾ ಹೋಗ್ತದೆ, ಈ ರೀತಿಯಾದಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೇನೆ ಜಾತಿ ವ್ಯವಸ್ಥೆ ತೊಲಗಬೇಕು, ಈ ರೀತಿಯಾದಂತಹ ದೊಡ್ಡ ದೊಡ್ಡ ಮಾತುಗಳನ್ನ ನಮ್ಮ ಯತೀಂದ್ರ ಅವರು ಮಾತಾಡಿದ್ದಾರೆ. ಆ ಮಾತುಗಳನ್ನ ಸಮರ್ಥಿಸಿಕೊಂಡು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದೇ ರೀತಿಯಾಗಿ ಮಾತಾಡಿದ್ರು. ಈ ಜಾತಿ ವ್ಯವಸ್ಥೆ ಇದೆಲ್ಲದೂ ಕೂಡ ತೊಲಗಬೇಕು, ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಎಲ್ಲರೂ ಹೋರಾಟ ನಡೆಸಿದ್ದಾರೆ ಅಂತ ತಗೊಂಡು ಎಲ್ಲರ ಹೆಸರನ್ನ ಹೇಳಿದ್ರು. ಹಾಗೇನೆ ಅಂಬೇಡ್ಕರ್ ಕೆಲವು ಪುಸ್ತಕಗಳಲ್ಲಿ ಏನೆಲ್ಲ ಬರೆದಿದ್ದಾರೆ ಅಂತ ಕೂಡ ಹೇಳಿದ್ರು. ಆದ್ರೆ ಅಂಬೇಡ್ಕರ್ ಅವರು ದೇಶ ವಿಭಜನೆಯ ಸಂದರ್ಭದಲ್ಲಿ ಏನನ್ನ ಹೇಳಿದ್ದಾರೆ ಅದ್ರ ಬಗ್ಗೆ ಮಾತ್ರ ಅವ್ರು ಎಲ್ಲಿಯೂ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಆ ಪುಸ್ತಕದಲ್ಲಿ ಅವರು ಏನ್ ಬರೆದಿದ್ದಾರೆ ಅನ್ನೋದನ್ನ ಇವ್ರು ಏನಾದ್ರು ಓಪನ್ ಆಗಿ ಹೇಳಿದ್ರೆ ಆಗ ಇವರ ಮತ ಬ್ಯಾಂಕಿಗೆ ಸಮಸ್ಯೆ ಉಂಟಾಗ್ತದೆ. ಹಾಗಾಗಿ ಇವ್ರು ಏನ್ ಬೇಕೋ ಅಷ್ಟು ವಿಷಯಗಳನ್ನ ಮಾತ್ರ ಮಾತಾಡ್ತಾರೆ ವಿನಃ ಎಲ್ಲ ವಿಷಯಗಳನ್ನ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಕೇವಲ ಒಂದು 100 ವರ್ಷದ ಈಚೆಗೆ ಹಿಂದುತ್ವ ಅನ್ನುವ ಒಂದು ಪದ ಹುಟ್ಕೊಂಡಿರುವಂತಹದ್ದು, ಅದನ್ನ ಸಾವರ್ಕರ್ ತಂದಿರುವಂತಹದ್ದು, ಈ ರೀತಿಯಾಗಿ ಎಲ್ಲ ಮಾತಾಡಿದ್ರು. ಆದ್ರೆ ಪ್ರಿಯಾಂಕ್ ಖರ್ಗೆ ಇರ್ಬೋದು ಅಥವಾ ಯತೀಂದ್ರ ಸಿದ್ದರಾಮಯ್ಯ ಇರ್ಬೋದು, ಈ ಜಾತಿ ವ್ಯವಸ್ಥೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರಲ್ಲ, ಇವರು ಏನಾದ್ರೂ ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕ್ಲಿಕ್ಕೆ ತಯಾರಿದ್ದಾರ? ಆತರ ಇದ್ರೆ ಮೊದ್ಲಿಗೆ ಇವ್ರು ಮಾಡ್ಬೇಕಾಗಿರುವಂತ ಕೆಲಸ ಏನು ಅಂತ ಹೇಳಿದ್ರೆ, ತಾವು ಯಾವ ಕೋಟದಲ್ಲಿ ಮಿನಿಸ್ಟರ್ ಆಗಿದ್ದೇವೆ ಅನ್ನೋದನ್ನ ಇವ್ರು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಯತೀಂದ್ರ ಸಿದ್ದರಾಮಯ್ಯನವರ ಮಗ ಪ್ಲಸ್ ಕುರುಬ ಕೋಟದಲ್ಲಿ ಮಂತ್ರಿ ಆದಂತವ್ರು. ಹಾಗೆ ನಮ್ಮ ಮರಿ ಖರ್ಗೆ ಅವರು ಕೂಡ ಅಷ್ಟೇ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಅದೇ ರೀತಿಯಲ್ಲಿ ದಲಿತ ಕೋಟದಲ್ಲಿ ಮಂತ್ರಿ ಆದಂತವ್ರು. ಒಂದ್ ವೇಳೆ ಜಾತಿ ವ್ಯವಸ್ಥೆಯನ್ನ ದೇಶದಲ್ಲಿ ತೊಡೆದು ಹಾಕಿದ್ರೆ ಆಗ ಇವರು ಜನರಲ್ ಕ್ಯಾಟಗರಿಯಲ್ಲಿ ಬರ್ಬೇಕಾಗ್ತದೆ. ಜನರಲ್ ಕ್ಯಾಟಗರಿಯಲ್ಲಿ ಬಂದು ಇವರು ಚುನಾವಣೆ ನಿಲ್ಲಿಕ್ಕೆ ತಯಾರಿದ್ದಾರಾ? ಯಾಕಂದ್ರೆ ಆ ರೀತಿ ಏನಾದ್ರು ಆದ್ರೆ ಇವ್ರಿಗೆ ಇರುವಂತಹ ರಿಸರ್ವೇಶನ್ ಏನಿದೆ ಅದನ್ನ ಇವ್ರು ಕಳ್ಕೊಬೇಕಾಗ್ತದೆ. ಪ್ರತಿ ಚುನಾವಣೆಯಲ್ಲಿ ಇವರು ರಿಸರ್ವೇಶನ್ ಕೋಟದಲ್ಲೇ ಚುನಾವಣೆಗೆ ನಿಂತು ಗೆದ್ದು ಬರ್ತಾ ಇರುವಂತವ್ರು. ತಾವು ಇಷ್ಟು ಬೆಳೆದಿದ್ದೇವೆ, ಸಾಕು, ಬೇರೆಯವ್ರಿಗೆ ನಾವು ಚಾನ್ಸ್ ಕೊಡ್ಬೇಕು ಅಂತೇಳಿ ಹೇಳಿ ಇವ್ರು ಯಾವ್ದಾದ್ರು ಜನರಲ್ ಕ್ಯಾಟಗರಿ ಇರುವಂತಹ ಕ್ಷೇತ್ರಗಳಿಗೆ ಹೋಗಿ ಚುನಾವಣೆ ನಿಲ್ಬಹುದಲ್ಲ, ಅದನ್ನ ಅವ್ರು ಮಾಡೋದಿಲ್ಲ. ಯಾಕಂದ್ರೆ ಆ ರೀತಿ ಮಾಡಿದ್ರೆ ನಮ್ಗೆ ಆ ಕ್ಷೇತ್ರದಲ್ಲಿರುವಂತಹ ಹಿಡಿತ ತಪ್ಪಿ ಹೋಗ್ತದೆ. ಇನ್ಯಾರೋ ಒಬ್ಬ ದಲಿತ ಬೆಳಿಬಹುದು, ಆಗ ನಮ್ಮ ಇಂಪಾರ್ಟೆನ್ಸ್ ಕಮ್ಮಿ ಆಗ್ತದೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳ್ಕೊಂಡು ಪುನಃ ಇವರೇ ಆ ಕ್ಷೇತ್ರದಲ್ಲಿ ಚುನಾವಣೆ ನಿಂತು ಗೆದ್ದು ಬರ್ಲಿಕ್ಕೆ ನೋಡ್ತಾರೆ ವಿನಃ ಒಮ್ಮೆ ಕೂಡ ಇವರು ಬೇರೆಯವರು ಬೆಳಿಬೇಕು, ಬೇರೆ ದಲಿತರು ಕೂಡ ಮೇಲ್ ಬರ್ಬೇಕು, ಅವರು ಕೂಡ ರಾಜಕೀಯವಾಗಿ ಬೆಳಿಬೇಕು ಅನ್ನುವ ಯಾವುದೇ ಮನಸ್ಥಿತಿ ಇವರಿಗಿಲ್ಲ. ಅಪ್ಪ ಮಗ ಇಬ್ಬರಿಗೂ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಪದೇ ಇವರೇ ಆ ಕ್ಷೇತ್ರಗಳ ಚುನಾವಣೆ ನಿಲ್ತಾರೆ, ಗೆದ್ದು ಬರ್ತಾರೆ, ಈ ರೀತಿಯಾಗಿ ಮಾತಾಡ್ತಾರೆ. ಪುನಃ ಹೇಳ್ತಾರೆ ಜಾತಿ ವ್ಯವಸ್ಥೆಯನ್ನು ತೊಡೆದಾಕ್ಬೇಕು, ಇದು ಶಾಪ ಕಂಟಕ ಎಲ್ಲ ಮಾತನ್ನ ಹೇಳ್ತಾರೆ. ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಇವ್ರು ಯಾವಾಗ್ಲೂ ಕೂಡ ಹಿಂದೂ ಧರ್ಮದ ಜಾತಿ ವ್ಯವಸ್ಥೆ ಬಗ್ಗೆ ಮಾತ್ರ ಮಾತಾಡ್ತಾರೆ ವಿನಃ
ಮುಸಲ್ಮಾನರಲ್ಲೂ ಜಾತಿ ವ್ಯವಸ್ಥೆ ಇದೆ, ಕ್ರಿಶ್ಚಿಯನ್ರಲ್ಲೂ ಕೂಡ ಜಾತಿ ವ್ಯವಸ್ಥೆ ಇದೆ. ಅದು ಯಾವುದ್ರ ಬಗ್ಗೆ ಕೂಡ ಇವ್ರು ಮಾತಾಡೋದಿಲ್ಲ. ಒಂದ್ ವೇಳೆ ಆ ಎರಡು ಧರ್ಮಗಳಲ್ಲಿ ಕೂಡ ಜಾತಿ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಆಗ ತಮ್ಮನ್ನ ಇಲ್ಲಿವರೆಗೆ ಎಲ್ಲರೂ ಕೂಡ ಬ್ಲೈಂಡ್ ಆಗಿ ನಂಬ್ತಾ ಇದಾರಲ್ಲ. ಜಾತಿ ವ್ಯವಸ್ಥೆ ಅನ್ನೋದು ಕೇವಲ ಹಿಂದೂ ಧರ್ಮದಲ್ಲಿ ಇದೆ ಅಂತ ತಿಳ್ಕೊಂಡಿದಾರಲ್ಲ, ಅವ್ರಿಗೆ ಏನಾದ್ರು ಗೊತ್ತಾದ್ರೆ ನಮ್ಗೆ ಸಮಸ್ಯೆ ಆಗ್ತದೆ ಅಂತ ಯಾವಾಗ್ಲೂ ಕೂಡ ಇವರು ಹಿಂದೂ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಇದೆ, ಹಿಂದೂ ಧರ್ಮದಲ್ಲಿ ಹಾಗಿದೆ, ಹಿಂದೂ ಧರ್ಮದಲ್ಲಿ ಹೀಗಿದೆ ಅಂತ ಇಲ್ಲಿರುವಂತಹ ನ್ಯೂನತೆಗಳನ್ನ ಹೇಳ್ತಾರೆ ವಿನಃ ಬೇರೆ ಧರ್ಮಗಳಲ್ಲಿರುವಂತಹ ನ್ಯೂನತೆಗಳ ಬಗ್ಗೆ ಇವರು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅದನ್ನೇ ಮೊನ್ನೆ ಕೂಡ ಪುನರಾವರ್ತನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಇಷ್ಟು ದಿನಗಳವರೆಗೆ RSS ವಿಷಯವನ್ನೇ ಮಾತಾಡದಿರುವಂತ ಪ್ರಿಯಾಂಕ್ ಖರ್ಗೆ ಅವರು ಮೊನ್ನೆ ಯಾರೋ ಪತ್ರಕರ್ತರ ಪ್ರಶ್ನೆ ಕೇಳಿದ್ರಿಂದಾಗಿ RSS ವಿಷಯ ಮಾತಾಡಿದ್ದಾರೆ ವಿನಃ ಸದ್ಯಕ್ಕಂತೂ RSS ವಿಷಯವನ್ನ ಅವ್ರು ಡ್ರಾಪ್ ಮಾಡಿದಾರೆ ಅಂತ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ಅವ್ರಿಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದಲ್ಲದೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಕೂಡ ಇವರಿಗೆ ಒಂದು ಎಚ್ಚರಿಕೆ ಬಂದಿರಬಹುದು, ಪದೇ ಪದೇ RSS ಬಗ್ಗೆ ಮಾತಾಡ್ತಾ ಇರಬೇಡಿ, ಅದರಿಂದಾಗಿ ನಮಗೆ ಸಮಸ್ಯೆ ಆಗ್ತದೆ ಹೊರತು ಅವ್ರಿಗೆ ಸಮಸ್ಯೆ ಆಗಲ್ಲ, ಈ ರೀತಿಯಾದಂತ ಒಂದು ಸೂಚನೆ ಬಂದಿರಬೇಕು ಅನ್ಸುತ್ತೆ. ಅದಕ್ಕಾಗಿ ಇಷ್ಟು ದಿನ ಮಾತಾಡಿರ್ಲಿಲ್ಲ. ಆದ್ರೆ ಮೊನ್ನೆ ಪುನಃ ಮಾತಾಡಿದ್ದಾರೆ. RSS ನ ಕಾನೂನಿನ ಚೌಕಟ್ಟಿನೊಳಗಡೆ ತರ್ತೇನೆ, ಅವ್ರನ್ನ ಹೇಗೆ ನಾವು ಕಂಟ್ರೋಲ್ ಮಾಡಬೇಕು ಎಲ್ಲದೂ ನನ್ಗೆ ಗೊತ್ತಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಅವ್ರು ಹೇಳಿರುವ ಮಾತನ್ನ ಯಾವ ರೀತಿಯಾಗಿ ಉಳಿಸ್ಕೊಳ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಅನಿಸ್ತಾರೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.